ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಆರ್ ಅಶೋಕ್ರವರು, ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜೇಂದ್ರರವರು, ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆರವರು, ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ರಾಮುಲು ಅವರು, ನಮ್ಮ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು, ನಮ್ಮ ಶಾಸಕರಾಗಿರ್ತಕ್ಕಂಥ ರಘು ಅವರು, ನಮ್ಮ ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ ಅವರು, ನಮ್ಮ ಬೆಳ್ತಂಗಡಿ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಜಾರ್ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತೇನೆ. ನಮ್ಮ ಬೆಂಗಳೂರಿನ ಆರ್ ನಗರ ಶಾಸಕರಾಗಿರ್ತಕ್ಕಂಥ ಮುನಿರತ್ನಂರವರು, ರಾಮಮೂರ್ತಿ ಅವರು, ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿ ಟಿ ರವಿ ಅವರು, ನಮ್ಮ ಬೈಂತಿ ಬಸವರಾಜರವರು, ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರಿಗೂ ಕೂಡ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡುತ್ತೇವೆ. ಒಂದ್ಸರಿ ಜೋರಾಗಿ ಘೋಷಣೆ ಹೋಗಿ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ನೀರಾವರಿ ಜಮೀನನ್ನ ಫಲವತ್ತಾದ ಜಮೀನನ್ನ ಕಬ್ಜಾ ಮಾಡ್ತಾ ಇರುವ ಸರ್ಕಾರಕ್ಕೆ, ನಗರ ನಿರ್ಮಾಣಕ್ಕಾಗಿ ರಾಮನಗರದ ಬಿಡದಿಯ ಫಲವತ್ತಾದ ಜಮೀನನ್ನು ವಶಪಡಿಸಿಕೊಳ್ತಾ ಇರುವ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜಮೀನುಗಳನ್ನು ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಸರ್ಕಾರಕ್ಕೆ, ಭ್ರಷ್ಟ ರೈತ ವಿರೋಧಿ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ, ಬರ ಪರಿಹಾರವನ್ನು ನೀಡದೇ ಇರ್ತಕ್ಕಂಥ ರೈತ ವಿರೋಧಿ ಸರ್ಕಾರಕ್ಕೆ. ಇದಕ್ಕೆ ಎಲ್ಲ ಕರ್ನಾಟಕದ ಎಲ್ಲ ರೈತ ಸಂಘಟನೆಗಳು ಕೂಡ ಬೆಂಬಲ ಕೊಡಬೇಕು. ಇದು ಒಂದು ಬಿಡದಿ ರೈತರ ಹೋರಾಟ ಅಲ್ಲ, ಇದು ಕರ್ನಾಟಕದ ರೈತರ ಹೋರಾಟ. ಆನೇಕಲ್ಲಲ್ಲೂ ಅಷ್ಟೇ, ಅಲ್ಲೂ ಕೆಡಿಬಿಯಿಂದ ಜಮೀನನ್ನು ವಶಪಡಿಸ್ತಾ ಇದ್ದಾರೆ. ಅಲ್ಲೂ 800 ದಿನದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆನೇಕಲ್ಲಲ್ಲಿ. ಆ ದೃಷ್ಟಿಯಿಂದ ನಮ್ಮ ಹೋರಾಟ ರೈತರ ಪರವಾದ ಹೋರಾಟ. ಎಲ್ಲಿವರೆಗೂ ಬಿಡದಿ ಟೌನ್ಶಿಪ್ ಅನ್ನ ಬಿಡಲು ಅಲ್ಲಿವರೆಗೂ ಬಿಜೆಪಿ ರೈತರ ಪರವಾದ